ವರ್ಷ 9 ತಿಂಗಳದ ಅವಾಗ ಮತ್ತೊಮ್ಮೆ ಮಾತಾಡೋಣ. ನಾನು ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟೇನೆ ಆಲ್ರೆಡಿ. ನಾನು ಇನ್ಯಾವುದೇ ಭರವಸೆಗಳಿಗೆ ಅಪೇಕ್ಷೆಗಳಿಗೆ ನಂಬುದಿಲ್ಲ ಅನ್ನೋದಕ್ಕಿಂತ ಅಪೇಕ್ಷೆ ಪಡಂಗಿಲ್ಲ. ಯಾವತ್ತು ಹೇಳ್ಬೇಕಾಯ್ತು ಹೇಳಿ, ಮುಗಿದೋದು ಅಧ್ಯಾಯ. ನಾನು ಇವತ್ತು ಕನ್ಕ್ಲೂಡಕ್ಕೆ ಬಂದೀನಿ. ಇದು ನಿಮ್ಗೆ ಹೇಳಿಬಿಟ್ಟೆ ನಾನು, ಇದು ಭಾವನಾತ್ಮಕ ರಾಜಕಾರಣ ಇದೆಲ್ಲ. ನಾನು ನಿನ್ನೆ ನನ್ನ ಜನರ ಭಾವನಾತ್ಮಕ ವಿಚಾರಧಾರೆಗಳನ್ನು ನೋಡಿ ಬಂದು ನನ್ನ ಅಗ್ರೆಸಿವ್ನೆಸ್ ನಿನ್ನೆ ಕೂಲ್ ಆಗ್ಯದ. ಯಾಕಂದ್ರೆ ನನ್ನ ಜನರ ಭಾವನೆಗಳಿಗೆ ಏನು ನೋವಾಗ್ಯದ ನನ್ನಿಂದ ಅನ್ನೋದನ್ನು ನಾನು ತಿಳ್ಕೊಂಡಿನಿ. ಇನ್ನಿಂಥ ಯಾವ ವಿಷಯಗಳಿಗೂ ನನಗೆ ಅವಕಾಶ ಇಲ್ಲ. ಅದ್ರ ಸಮಯ, ಸಂದರ್ಭ, ಕಾಲ ನಿರ್ಣಯ ಮಾಡ್ತದಲ್ಲ. ನಿಮಗೂ ಗೊತ್ತದ, ಜನರಿಗೂ ಗೊತ್ತದ. ಇದೇನು ಹೊಸದೇನಲ್ಲ ಅದು. ನಾನು ಬಹಳ ಭಾವನಾತ್ಮಕ ನನ್ನ ಜನರ ಭಾವನೆಗಳ ಜೊತೆಗೆ ಇಲ್ಲಿ ಬಂದಿನೋ. ಇವತ್ತು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಮನಸ್ಸಿಲ್ಲ. ಸಮಯ, ಸಂದರ್ಭ ಇಲ್ಲ ಇಲ್ಲ ಇಲ್ಲ. ನಿಮ್ಗೆ ಇನ್ನೊಂದು ಹೇಳ್ತೇನೆ, ಈ ಸಲ ಮಂತ್ರಿಮಂಡಲ ರಚನೆ ಆಗೋ ಸಂಬಂಧ ಕೇಳ್ದಲ್ಲದು. ನಿಮಗೆ ನಿರಂತರ ಗೊತ್ತದ ಎಷ್ಟು ವರ್ಷಗಳಿಂದ ಮಂತ್ರಿಮಂಡಲ ಬಗ್ಗೆ ಚರ್ಚೆಗಳಾಗಿದೆ ಅನ್ನೋದು. ನೀವು ಭಾಳ ಸಲ ನಾನು ಕೇಳಿರಿ, ನಾನು ಭಾಳ ಸಲ ಹೇಳೀನಿ ನಿಮ್ಗೆ. ಆಮೇಲೆ ನನ್ನದೇ ಒಂದು ಪ್ರಶ್ನೆ ಒಬ್ಬರು ಕೇಳಿರಿ, ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಅಂತ. ನಾನು ಹೇಳಿ ಒಂದು ವೆರಿ ನೆಕ್ಸ್ಟ್ ಮಿನಿಟ್ ಐ ವಿಲ್ ಟೇಕ್ ಕಾಲ್ ಅಂತ. ಅದೇ ಕಾಲ್ ಅದು. ಆದರೆ ನೋಡ್ರಿ, ಎಮೋಷ್ನಲಿ ವಿಷಯ ಇತ್ತದ. ಆದರೆ ನಮ್ಮ ಪಕ್ಷದ ಹಿರಿಯರು, ನನ್ನ ಒಡನಾಡಿಗಳು, ನನ್ನ ಆತ್ಮೀಯರು, ನನ್ನ ಹಿತೈಷಿಗಳು, ನಾನು ಹೇಳಿದಲ್ಲ ಸುದೀರ್ಘ ಹೇಳೀನಿ. ಯಾರು ಬಂದರು, ಏನೇನು ಹೇಳಿದ್ರು, ಏನೇನು ಮಾತಾಡಿದ್ರು. ಏನು ಅಧಿಕಾರ ಒಂದೇ ದೊಡ್ಡದ ಈ ಭೂಮಿ ಮೇಲೆ? ಷಡ್ಯಂತ್ರ ಈಗ ಎಲ್ಲಾನೇ ಮುಗಿದು ಹೋಗ್ಯದ. ಇದೆ ಪೋಸ್ಟ್ ಮಾರ್ಟಮ್ 3 ದಿನ ಆಯ್ತು, ಎಲ್ಲ ಗೊತ್ತದ ನಿಮಗೆ. ನಾನು ಅಡ್ಡಗೋಡಿ, ನನ್ನಂತ ಸ್ಟ್ರೇಟ್, ನಾನು ಒಂದೇ ಮಾತಾಡ್ತೀನಿ, ನನ್ನಂತ ಸ್ಟ್ರೇಟ್ ಫಾರ್ವರ್ಡ್ ರಾಜಕಾರಣನೇ ಯಾರೂ ಮಾಡಿಲ್ಲ. ಪ್ರತಿ ಸಲವೂ ಇದನ್ನೇ ಹೇಳ್ತೀರಿ, ಪ್ರತಿ ಸಲವೂ ಸೂಕ್ಷ್ಮವಾಗಿ ಹೇಳ್ತೀರಿ. ಒಂದು ಕ್ಲಾರಿಫಿಕೇಶನ್ ಕೊಡಿ ಜನರಿಗೆ. ಇದ್ರ ನೀವು ಹಿಂದೆ ಆಗದೇ ಇರೋತಕ್ಕಂಥ ಹಿಂದೆ ಕಾರಣ ಯಾರು ಅಂತಕ್ಕಂಥ ಮೊನ್ನೆ ಹೇಳಿನ, ಇವತ್ತು ಹೇಳಿ ಸರ್, ನಮಗೆ ಹೇಳಿ ಸರ್. ಬೆಂಗಳೂರದಾಗ ನಿಮ್ಮ ಜಾಗದಾಗ ಇದ್ದವ್ರೆ ಬೆಂಗಳೂರದಾಗಿದ್ರು, ಅವ್ರ ಮುಂದೆ ಹೇಳಿ ನಾನು. ನೀವು ಇದೇ ರೀತಿ ಹೇಳ್ತೀರಿ ಅಂತ ಎತ್ತಾದ್ರು ವ್ಯಂಗ್ಯ ಆಡಿದ್ರು. ಇಲ್ಲ ಬರ್ತಾರೆ ಇವರು, ಬಂದ ನಂತರ ಇದೇ ಹೇಳ್ತಾರೆ, ಇದೇ ತರದ್ದು ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಆದ್ಯತೆ ಕೊಟ್ಟಿದ್ದಾರೆ. ಹಣ ಕೊಟ್ಟವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಹಿರಿತನಕ್ಕೆ ಮತ್ತೆ ಒಳ್ಳೆ ಕೊಟ್ಟಿಲ್ಲ ಅಂತ ಹೇಳಿ ಆಡಿಯೋ ವಿಡಿಯೋಗಳೆಲ್ಲ ಹರಡ್ತಾ ಇದೆ ನಿಮ್ಮ ಪಕ್ಷದ್ದು. ಇಲ್ಲ, ನಿಮ್ಮ ಅಭಿಪ್ರಾಯ ಸಚಿವ ಸಂಪುಟ ಅಂತ ಹೇಳಿದ್ದಾರೆ. ಗುಂಡಾಗಳ ಸಚಿವ ಸಂಪುಟ ಇದು ಅಂತ ಹೇಳಿದ್ದಾರೆ. ಯತ್ನಾಳ್ ಅವ್ರು ಇಡೀ ರಾಜಕಾರಣ ಹೆಂಗೆ ನೋಡ್ಕೊಂಡು ಬಂದ್ರೆ ನಿಮಗೂ ಗೊತ್ತದ. ಒಂದು ಮಾತು ಹೇಳ್ತೀನಿ, ಚುನಾಯಿತ ಪ್ರತಿನಿಧಿಗಳ ಆದ ಬಳಿಕ ಈ ಪದಗಳ ಬಳಕೆ ಮಾಡಬಾರ್ದು. ಜನ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ, ಪ್ರತಿನಿಧಿಗಳಾಗಿದ್ದಾರೆ, ಅವರಿಗೆ ಮಂತ್ರಿಗಳಾಗಲಿಕ್ಕೆ ಅವಕಾಶ. ಒಬ್ಬ ಶಾಸಕನಿಗೆ ಸಂಪೂರ್ಣ ಅಧಿಕಾರ ಇದೆ ಮಂತ್ರಿಗಳಾಗಲಿಕ್ಕೆ. ಸೊ ಪಕ್ಷ, ಸರ್ಕಾರ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಆ ರೀತಿ ಮಾತಾಡಬಾರ್ದು ಅವರು. ನಾನು ಬಸವನಗೌಡರಿಗೆ ಇದೇ ಮಾತಾಡೇನೆ ಇಲ್ಲಿಗೆ ಮುಟ್ಟ್ಯಾರ ಅವರು. ಸ್ವಲ್ಪ ಸಂವೇದನಶೀಲದಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ಬೆಳೆಸ್ಕೋರಿ. ನೀವು ಒಂದು ಪಕ್ಷದಾಗಿದ್ದರೆ ನಿಮಗೆ ಆ ಪಕ್ಷ ಹೊರಗೆ ಹೋಗ್ಲಿಕ್ಕೆ ವಾತಾವರಣ ಹೆಂಗಾಯ್ತು, ನೀವೇನೇನು ಮಾಡ್ಕೊಂಡ್ರಿ, ಸ್ವಯಂಕೃತ ಅಪರಾಧಗಳನ್ನು ಇನ್ನರ ಬದಲಾವಣೆ ಆಗ್ರಿ. ನಿಮ್ಮ ಸೋದರರು ಇದ್ದಾಗ ನಿಮ್ಗೆ ಹೇಳಿ ಹೋಗ್ಯಾರವ್ರು, ಸ್ಮೂತಾಗಿ ಸೈಲೆಂಟಾಗಿ ರಾಜಕಾರಣ ಮಾಡಂತೇಳಿ. ಸೊ ಇನ್ನೂ ಅದೇ ಹಾದಿಯಾಗಿ ಹೊಂಟ್ರಿ ನೀವು. ಆಮೇಲೆ ನಾನು ಕೇಳಿದ್ರೆ ನೀವು ವಿನಾಯಕ ಒಂದು ಪ್ರಶ್ನೆ, ಅವರು ಬಸವನಗೌಡ್ರು ಈ ರೀತಿ ಮಾಡಿದ್ರಂತೆ. ಬಸವನಗೌಡ್ರು ಏನು ಮಾತಾಡ್ತಾರೆ ಅನ್ನೋದು ಭಾಳ ಮಹತ್ವ ಬರೋಂಗಿಲ್ಲ. ನನ್ನ ಆತ್ಮಸಾಕ್ಷಿ ಏನು ಹೇಳ್ತದೆ, ನನ್ನ ಜನ ಏನು ಹೇಳ್ತಾರೆ, ನಾನು ಅದಕ್ಕೆ ಮಹತ್ವ ಕೊಡ್ತೀನಿ. ಐ ಡೋಂಟ್ ಕೇರ್ ಎನಿಬಡಿ. ಇಂಥ 10 ಬಸವನಗೌಡ್ರಿಗೆ ನೋಡ್ತೀನಿ ನಾ, ಏನು ಆಗಬೇಕಾಗ್ಯದ. ನಿಮ್ಮಂಥವ್ರಿಂದ ಪಾಠ ಕಲಿಯೋ ರಾಜಕಾರಣ ನನಗೇನು ಅವಶ್ಯಕತೆ ಇಲ್ಲ. ಈ ಜಿಲ್ಲೆಯ ರಾಜಕಾರಣದಾಗ ಯಾರ್ಯಾರು ಏನೇನು ಇದೆಯೋ ಅನ್ನೋ ಜನರಿಗೆ ಗೊತ್ತದಲ್ಲ. ನಾವೆಲ್ಲ ಬ್ಯಾಲೆಟ್ ಪೇಪರ್ದಾಗ ರಾಜಕಾರಣದಾಗ ಅಧಿಕಾರಕ್ಕೆ ಬಂದವ್ರಿಗೆ ನಾನು. ಅದಕ್ಕಾಗಿ ನಿಮ್ಮಂಥವ್ರಿಂದ ಪಾಠ ಕಲಿತಕ್ಕಂಥ ಅವಶ್ಯಕತೆ ನನಗೇನಿಲ್ಲ. ನೀವೇನು ಅವ್ರ
ವಿಚಾರ ಇಟ್ಕೊಂಡು ಕೇಳಿದ್ರೆ ನಾನು ಅವ್ರಿಗೆ ಹೇಳೋದು ಇಷ್ಟೇ, ನಿಮಗೆ ಪಕ್ಷನೇ ಇಷ್ಟ ಇಲ್ಲ, ನೀವು ಹುಟ್ಟಿರ್ತಕ್ಕಂಥ ಪಕ್ಷದ ಬಗ್ಗೆ ನಿಮ್ಗೆ ಗೌರವ ಇಲ್ಲ. ಆದ್ರೆ ನಾನು ಅಧಿಕಾರಕ್ಕಾಗಿ ರಾಜಕಾರಣ ಮಾಡೋಂಗಿಲ್ಲ. ಕೊನೆಗೆ ನಮ್ಮ ಪಕ್ಷದ ಹಿರಿಯರು ನನ್ನ ಕುಟುಂಬದ ಸದಸ್ಯರಾಗಿ ನನಗೆ ಸಲಹೆ ಕೊಟ್ಟಿದ್ದಾರೆ, ನನಗೆ ನೀವು ನಮ್ಮ ಜೊತೆಗಿರಲಿ ಅಂತೇಳಿ. ಎಸ್, ಐ ಅಗ್ರೀಡ್. ನಿಮ್ಮ ರಕ್ತ ಕಾಂಗ್ರೆಸ್ ರಕ್ತನೋ ಇಲ್ಲೋ ಯಾವ್ದೋ ಬರ್ಚ ರಕ್ತ ಯಾರ್ದು? ಈ ಗಟಾರ್ ರಕ್ತ ಇರೋ ಯಾರ್ದು? ನಿಮ್ಮ ರಕ್ತ ಕಾಂಗ್ರೆಸ್ ರಕ್ತ ಅದನೋ ಅಥವಾ ಯಾವ್ದು ಗಟಾರ್ ರಕ್ತ ಅದ ಗೊತ್ತಿಲ್ಲ. ಯಾರಿಗೆ? ಅವ್ರದ? ಹೌದಾ? ನನ್ನ ಫಾದರು ಕಾಂಗ್ರೆಸ್, ನಾನು ಕಾಂಗ್ರೆಸ್. ಅವ್ರು ಎಲ್ಲಿ ಬೆಳೆದಾರ ಆ ಪಕ್ಷದ ಬಗ್ಗೆನೇ ಗೌರವ ಇಲ್ಲ. ಅವ್ರಿಗೆ ಯಾರ್ಯಾರು ಅಧಿಕಾರ ಕೊಟ್ಟರು ಅವ್ರ ಬಗ್ಗೆನೇ ಇವ್ರಿಗೆ ಮಾತಾಡ್ತಕ್ಕಂಥ ಪದಗಳನ್ನು ನೋಡ್ತಿರ್ತೀನಿ ನಾನು. ಆದ್ರೆ ನಾನು ಮೊನ್ನೆ ಆದರೂ ಸಹಿತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿಲ್ಲ, ರಾಷ್ಟ್ರ ಮತ್ತು ರಾಜ್ಯ ನಾಯಕರುಗಳ ಬಗ್ಗೆ ಮಾತಾಡಿಲ್ಲ. ನೀವೆಲ್ಲ ಗಮನಿಸಿರ್ಬೋದು. ನಾನು ಏನು ಹೇಳಿದ್ದು, ನನಗೆ ಅವಕಾಶದ ಬಗ್ಗೆ ಹೇಳಿದೆ. ಹೌದು, ಅದು ಇವತ್ತಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನೋ, ಆದರೆ ಇನ್ನು ಮುಂದೆ ಅದು ಕೇಳಂಗಿಲ್ಲ. ಆಮೇಲೆ ರಕ್ತ, DNA ಎಲ್ಲರಿಗೂ ಗೊತ್ತದ, ಯಾರ DNA ಏನದ, ಯಾರ ಕಮಿಟ್ಮೆಂಟ್ ಏನದ, ಯಾರ ರಾಜಕಾರಣದ ಬದ್ಧತೆಗಳನ್ನೇನು ಮಾಡಿದ್ದಾರೆ ಅನ್ನೋದನ್ನು ನಾನು ಹೇಳ್ತೀನಿ. ಇವತ್ತು ನೀವೇನು ಹೇಳಕ್ಕೆ ಸಾಧ್ಯ ಅದಾನೆ? ನಾನು ಕಾಂಗ್ರೆಸ್ನಾಗ ಹುಟ್ಟಿನೋ, ನಾಳೆ ಏನು ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಕಾಂಗ್ರೆಸ್ನಾಗೆ ಸಾಯ್ತೀನಿ, ಇದು ಹೇಳೋ ಶಕ್ತಿ ಅದ ಇವನಿಗೆ ಕೊಡುಗ? ಇಟ್ ಈಸ್ ಅವರ್ ಕಮಿಟ್ಮೆಂಟ್, ವಿ ಡನ್ ವಿತ್ ದಟ್. ಹೇಳಂತ ಹೇಳಿ ಅವನಿಗೆ ನೋಡೋಣ. ಅಧಿಕಾರಕ್ಕೆ ಏನು ಬೇಕೆಲ್ಲ ಜನತಾದಳಕ್ಕೆ ಹೋಗೋದು, ಪಾಳೆ ಮಾತು ಬರೋದು, ಮಾತು ಹೋಗೋದು. ನಾ ಹೆಂಗೆ ಮಾಡಿಲ್ಲ. ಎಮೋಷ್ನಲಿ ಆ ಕ್ಷಣಕ್ಕಾಗ್ಯದ, ನಾನು ರೆಕ್ಟಿಫೈ ಮಾಡ್ಕೊಂಡಿನಿ. ನನ್ನ ಪಕ್ಷದವರು ಆ್ಯಸ್ ಎ ಜನರಲ್ ಸೆಕ್ರೆಟರಿ ವಿದಿನ್ 3 hours ನನ್ನ ಮನೆಗೆ ಬಂದು ನನಗೊಂದು ಮನವಿ ಮಾಡಿದ ಬಳಿಕ ಸ್ಪಂದಿಸಿದ್ದೀನಿ. ನಾನು ಗೌರವ ಕೊಡಬೇಕಲ್ಲ. ಆ ಪಕ್ಷ ನನಗೆ ಸುದೀರ್ಘ ರಾಜಕಾರಣಕ್ಕೆ ಅವಕಾಶ ಮಾಡಿ ಕೊಟ್ಟದ. ಹೌದು, ಒಂದು ಮಂತ್ರಿ ಮಾಡಲಿಕ್ಕಿಲ್ಲ ಅವರು, ಆದ್ರೆ ನನಗೆ ಅವಕಾಶ ಬೇರೆ ಬೇರೆ ಕೊಟ್ಟೋದು ಇಲ್ಲೋ. ಆ ಪಕ್ಷಕ್ಕೆ ನಾನು ಗೌರವಯುತವಾಗಿ ನೋಡ್ಕೋಬೇಕು ಇಲ್ಲೋ. ನಾನು ಅದಕ್ಕೆ ಪಕ್ಷದ ನಿರ್ಣಯಕ್ಕೆ ಪಾಲನೆ. ನಾನು ಇವತ್ತೇ ಒಂದು ಮಾತು ಹೇಳಿದೆ, ಈ ಮಂತ್ರಿ ಆಗೋ ಕಾಲಾಗ ನನಗೆ ಇಷ್ಟ ಆಯ್ತಿದ್ದು. ಇನ್ನು ಜೀವನದಾಗ ಇದು ಕೇಳಂಗಿಲ್ಲ. ನಿರೀಕ್ಷೆನೇ ಇಟ್ಕೊಳ್ಳಿಲ್ಲ ಅಂದ್ರೆ ಪ್ರಶ್ನೆನೇ ಬರೋಂಗಿಲ್ಲಲ್ಲ. ಈ ನಿರೀಕ್ಷೆಗಳನ್ನು ಹುಟ್ಟು ಹಾಕಿದವ್ರೆ ಅವರು, ನಮ್ಮವರು. ನಾನು ಅದಕ್ಕೆ ಏನು ಹೇಳಿಬಿಟ್ಟೆ, ಇಂಥವು ಯಾವುವು ಅಪೇಕ್ಷೆ ಪಡೋಂಗಿಲ್ಲ. ನಾನು ಇಡೀ ರಾಜಕಾರಣದ ಅವಧಿ ಒಳಗೆ ನಾನು ಇದನ್ನು ಎಂದೂ ನಿರೀಕ್ಷೆ ಮಾಡೋಂಗಿಲ್ಲ. ಆಮೇಲೆ ನನಗೆ ಇನ್ನೊಂದು ಏನಂದ್ರೆ, ಅದು ಇಂಡಿ ದುರ್ದೈವ ಅನ್ನಿಸ್ತದೆ ನನಗೆ. ನನಗಿಂತ ಹೆಚ್ಚಿಗೆ ಆ ಕ್ಷೇತ್ರಕ್ಕೆ ಸಚಿವ ಭಾಗ್ಯನೇ ಇಲ್ಲ. ಅದೊಂದು ವಂಚಿತ ಭಾಗ್ಯದ, ಅಥವಾ ಒಬ್ಬೊಬ್ರು ಯಾರೋ ಹೇಳ್ತಿದ್ರು, ಒಂದು ಅದು ಇದು ಹೇಳ್ತಿರ್ತಾರಲ್ಲ ವಾಸ್ತು, ಹಂಗದು ನನ್ನ ಕ್ಷೇತ್ರದ ವಾಸ್ತು ಮಂತ್ರಿ ಭಾಗ್ಯನೇ ಇಲ್ಲ ತಿಳ್ಕೊಂಡು ಅದ್ರಾಗ ನಾ ಇದನ್ನು ಮತ್ತು ಅನಿವಾರ್ಯ ಅದ. ಇನ್ನೇನರ ಡಿಲಿಮಿಟೇಷನ್ ಆಗಿ ಇನ್ನೊಮ್ಮೆ ಏನು ಡಿಲಿಮಿಟೇಷನ್ ಆಗೋದು, ಅದು ಅವಾಗ ಏನರ ಹೆಸರು ಚೇಂಜ್ ಮಾಡಿ ಮಾಡಿದ್ರೆ ಏನಾರ ಆಗಿದ್ರೆ ಆಗ್ಬೋದು. ಹೊಸ ಜಿಲ್ಲೆಗಳನ್ನು ಮಾಡ್ತಕ್ಕಂಥ ಸಂದರ್ಭ ಭಾಳ ಸಲ ಹೇಳೀನಿ. ಕರ್ನಾಟಕದೊಳಗೆ ಫಸ್ಟ್ ಪ್ರಯಾರಿಟಿನೇ ಬೆಳಗಾವಿ ಆಗಬೇಕು. ಭೌಗೋಳಿಕವಾಗಿ ಇವತ್ತಿಗೂ ದೊಡ್ಡ ಜಿಲ್ಲೆಯಾಗಿ ಉಳಿದ್ಬಿಟ್ಟವು. ಅವಾಗೇನು ಜಿಲ್ಲೆಗಳು ಒಡೆದ್ರು JH ಪಟೇಲ್ರ ಕಾಲಾವಧಿ ಒಳಗೆ, ಅವಾಗೇ ಆಗ್ಬೇಕಾಯ್ತು. ಇವತ್ತು ಅವದೇ ಹೊಡೆದಿಲ್ಲ. ಆದರೆ ನಮ್ಮ ಡಿಮಾಂಡ್ ಅದ. ನಾನು ಭಾಳ ಸಲ ಹೇಳೀನಿ, ಇವತ್ತೇ ಆಗಲಿ ಅಂತಿಲ್ಲ. ನೀವು ಎಂದಾದರೂ ಹೊಸ ಜಿಲ್ಲೆಗಳನ್ನು ಮಾಡ್ತಕ್ಕಂಥ ಪ್ರಸ್ತಾವನೆ ಸರ್ಕಾರದಲ್ಲಿ ಬಂತು ಅಂದರೆ ನಮ್ಮನ್ನು ಪರಿಗಣಿಸ್ರಿ. ಬರೀ ನಮ್ಮದೊಂದೇ ಇಲ್ಲ, ಇಂಥ ಭಾಳ ಅದಾವ. ಮಧುಗಿರಿ ಅದ, ತುಮಕೂರದಾಗ, ಬೆಳಗಾವದಾಗ ಅತನಿ ಅದ, ಚಿಕ್ಕೋಡಿ ಅದ, ಬೈಲಹೊಂಗಲ್ ಅದ, ಬೇರೆ ಬೇರೆಯವ್ರು ಭಾಳ ಬೇಡಿಕೆ ಅದಾವ. ನಿಮ್ಮ ಅವಧಿಯಲ್ಲಿ